ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹೇಮಾ. ಬನ್ನಿ, ಇವತ್ತು ಮಲ್ಲಿಗೆ ಗಿಡಗಳಿಗೆ ಒಂದು ಗೊಬ್ಬರನ ರೆಡಿ ಮಾಡೋಣ. ಮನೇಲಿರೋಂಥ ವಸ್ತುಗಳನ್ನ ಬಳಸ್ಕೊಂಡು ಯಾವ ರೀತಿ ನಾವು ಗಿಡಗಳಿಗೆ ಗೊಬ್ಬರನ ಕೊಡ್ಬೋದು ಅಂತ ನೋಡೋಣ. ಬನ್ನಿ, ನೋಡಿ, ಈ ಥರ ಮಲ್ಲಿಗೆ ಗಿಡದಲ್ಲಿರೋಂಥ ಎಲೆಗಳನ್ನೆಲ್ಲ ತೆಗೆದ್ಬಿಟ್ಟು ಕೊಂಬೆಗಳನ್ನ ಪ್ರೂನಿಂಗ್ ಮಾಡಿ ಮಣ್ಣನ್ನು ಸ್ವಲ್ಪ ತೆಗೆದು ನಾವು ಗೊಬ್ಬರ ಕೊಟ್ಟರೆ ಕಟ್ ಮಾಡಿರೋ ಜಾಗದಲ್ಲಿ ಹೊಸ ಚಿಗುರು ಬಂದು ಮಗ್ಗುಗಳು ಬಂದು ಚೆನ್ನಾಗಿ ಗಿಡಗಳಿಗೆ ಹೂಗಳು ಬರುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ AM ಗಾರ್ಡನ್. ನೋಡಿ, ನನ್ನ ಹತ್ರ ಒಂದು 4 ಮಲ್ಲಿಗೆ ಗಿಡ ಇದೆ, ನೀವು ನೋಡ್ತಾ ಇದ್ದೀರಾ. ಇದು ಕಾಫಿ ಪೌಡ್ರು. ನಾವು ಯಾವುದೇ ಗಿಡಗಳಿಗೂ ಹೂವು ಬರೋ ಗಿಡಗಳಿಗೆ ಬಳಸಿದ್ರೆ ಹೂವು ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ, ಯಾವ ರೀತಿ ಮಾಡೋದಂತ ನೋಡೋಣ. ನೋಡಿ, ಒಂದು ಬ್ರೂ ಪಾಕೆಟ್ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಸ್ಪ್ರೇ ಬಾಟ್ಲನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇದ್ದೀರಾ, ಸ್ಪ್ರೇ ಬಾಟ್ಲು. ಈ ಥರ ಸ್ಪ್ರೇ ಬಾಟ್ಲನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ, ಇದಕ್ಕೆ ನೀರನ್ನು ಹಾಕ್ಕೊಳ್ಳೋಣ. ಇದಕ್ಕೆ ನೀರನ್ನು ತುಂಬಿಸ್ಕೊಂಡು ಇದಕ್ಕೆ ಸ್ವಲ್ಪ ನಾವು ಕಾಫಿ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಅರ್ಧ ಪಾಕೆಟು ನಾನು ಕಾಫಿ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಕಾಫಿ ಪುಡಿ ಸ್ಪ್ರೆಡ್ ಆಗ್ತಾಯಿದೆ ಅಂತ. ನಾನು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ಗಿಡಗಳು ನನಗೆ ತುಂಬ ಜಾಸ್ತಿನೇ ಇದೆ. ನೋಡಿ, ಈ ಥರ ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಅದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಅಥವಾ ಅರ್ಧ ಗಂಟೆ ಅಥವಾ 1 ಅವರು ಇದು ನಾವು ನೆನೆಯೋಕ್ಕೆ ಬಿಡಬೇಕು. ಬಿಟ್ರೇ ಅದರಲ್ಲಿರೋಂಥ ಪೋಷಕಾಂಶಗಳೆಲ್ಲ ಅದರಲ್ಲೇ ನೆನ್ಕೊಳ್ಳುತ್ತೆ. ಹಾಗೆಯೇ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಇನ್ನೊಂದು ರೀತಿ ಮಾಡ್ಬೋದು. ಅದು ಯಾವ ರೀತಿಯಪ್ಪ ಅಂತಂದರೆ, ನಾವು ಇದನ್ನು ಬೇರುಗಳಿಗೂ ನಾವು ಲಿಕ್ವಿಡ್ ರೂಪದಲ್ಲಿ ಮಣ್ಣಿಗೂ ಕೊಡ್ಬೋದು. ನೋಡಿ, ಈ ಥರ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ನಾವು ಉಳಿದಿರೋವಂಥ ಅರ್ಧ ಪಾಕೆಟ್ ಕಾಫಿ ಪೌಡ್ರನ್ನ ಇದಕ್ಕೆ ಬೆರೆಸಿ ಇಟ್ಕೊಳ್ಳೋಣ. ನೋಡಿ, ಈ ಥರ ಬೆರೆಸಿ ನಾವು ಇಟ್ಕೊಳ್ಳೋಣ. ಮಲ್ಲಿಗೆ ಗಿಡಗಳಿಗೆ ಅಂತಲೇ ಅಲ್ಲ, ನಾವು ಇದೇ ಕಾಫಿ ಪೌಡ್ರನ್ನ ನಾನು ರೋಸ್ ಗಿಡಗಳಿಗೂ ಕೊಟ್ಟಿದ್ದೀನಿ. ಹಾಗೆಯೇ ರೋಸು ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಸೈಡ್ಗೆ ಇಟ್ಕೊತೀನಿ. ನಾವು ಇನ್ನೊಂದು ರೂಪದಲ್ಲೂ ಕೂಡ ನಾವು ಗಿಡಗಳಿಗೆ ಈ ಕಾಫಿ ಪೌಡ್ರನ್ನ ಹಾಗೂ ಗೊಬ್ಬರನ ಮಿಕ್ಸ್ ಮಾಡಿ ನಾವು ಗಿಡಕ್ಕೆ ಕೊಡ್ಬೋದು. ನೋಡಿ, ಇದು ಹಸುವಿನ ಗೊಬ್ಬರ. ಅದನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ನನ್ನ ಹತ್ರ ಉಳ್ದೋಗಿತ್ತು ಟೀ ಪೌಡ್ರು, ಯಾವುದೋ ಹಳೆಯದು. ಅದನ್ನು ಬಿಸಾಕದೆ ನಾನು ಗಿಡಗಳಿಗೆ ಯೂಸ್ ಮಾಡ್ಕೊತಾ ಇದ್ದೀನಿ. ಟೀ ಪುಡಿನೂ ಅದಕ್ಕೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಕಾಫಿ ಪೌಡ್ರು ಒಂಚೂರು ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಬೆರೆಸಿ ಸೈಡಲ್ಲಿ ಇಟ್ಕೊಳ್ಳೋಣ. ನೋಡಿ, ಈ ಥರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಒಂದೊಂದು ಗಿಡಕ್ಕೆ ಒಂದೊಂದು ಸ್ಪೂನ್ ಕೊಟ್ಟರು ಸಾಕು. ದೊಡ್ಡ ಗಿಡ ಆದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಬನ್ನಿ, ಯಾವ ರೀತಿ ಕೊಡೋದು ಅಂತ ನೋಡೋಣ. ನೋಡಿ, ನಾನು ಅಕ್ಕಿ ತೊಳೆದಿದ್ದ ನೀರು ಅಥವಾ ಉಳಿದೋಗಿರೋ ದೋಸೆ ಹಿಟ್ಟಿಗೆ ನೀರನ್ನು ನಾನು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೆ. ಅದಕ್ಕೆ ಅದು ವೈಟಿಗೆ ಕಾಣಿಸ್ತಾ ಇದೆ. ನೋಡಿ, ಮಣ್ಣು ನಿಮಗೆ ನೋಡಿ, ಈ ಥರ ಬೇರು ಸಮೇತ ಮಣ್ಣನ್ನು ಕದಲಿಸ್ಕೊಂಡು ನಾವು ಗೊಬ್ಬರನ ಕೊಟ್ಟರೆ ಬೇರುಗಳಿಗೆ ನಾವು ಕೊಡೋಂಥ ಗೊಬ್ಬರ ತಗೊಳತ್ತೆ. ಅದೇನೇ ನಾವು ಮಣ್ಣು ಲೂಸ್ ಮಾಡದೇ ಇದ್ದರೆ ಸಂದಿಗಳಲ್ಲಿ ನಾವು ಹಾಕೋಂಥ ನೀರು ಕೆಳಗಡೆ ಬಂದ್ಬಿಡುತ್ತೆ. ನೋಡಿ, ಈ ಥರ ನಾವು ನೀಟಾಗಿ ಗೊಬ್ಬರನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕಡೆಗೂ ಸ್ಪ್ರೆಡ್ ಆಗಬೇಕು ಗೊಬ್ಬರ. ಅದೇ ರೀತಿ ನಾವು ಇನ್ನೊಂದು ರೂಪದಲ್ಲೂ ನಾವು ಗಿಡಕ್ಕೆ ಕೊಡ್ಬೋದು, ಲಿಕ್ವಿಡ್ ರೂಪದಲ್ಲಿ ಕೊಡ್ಬೋದು. ನೋಡಿ, ಈ ಥರ ನಾವು ಫರ್ಮೆಂಟೆಡ್ ಆಗುತ್ತೆ. 1 ಅವರು 1/2 ಅವರ್ ನಾವು ನೆನೆಸಿಟ್ಕೊಂಡ್ರೆ ನೋಡಿ ಎಷ್ಟು ಬೇಕೋ ಅಷ್ಟು ಗಿಡಕ್ಕೆ ನಾವು ಇದೇ ರೀತಿ ಕೊಡ್ಬೋದು. ಹಾಗೆಯೇ ನಾವು ಎಲೆಗಳೆಲ್ಲ ನೆನೆಯೋ ರೀತಿ ಇದು ಸ್ಪ್ರೇಯರ್ ಮುಖಾಂತರ ಸ್ಪ್ರೇ ಮಾಡ್ಕೋಬೋದು. ಗಿಡ ನೆನೆಯೋ ಥರ ನಾವು ಸ್ಪ್ರೇ ಮಾಡಿಕೊಂಡ್ರೆ ಹೂವು ಚೆನ್ನಾಗಿ ಬರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.